ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಕ್ಕಂತಹ ರಾಜ್ಯದಲ್ಲಿ 14 ಲಕ್ಷ BPL ಕಾರ್ಡ್ಗಳು ಶೀಘ್ರವೇ ರದ್ದುಗೊಳ್ಳಲಿವೆ ಅಂತೇಳಿ ಈ ಒಂದು ವಾರದಿಂದ ಅತಿ ಹೆಚ್ಚಿನ ಸುದ್ದಿಗಳಾಗ್ತಾ ಇದೆ. ಆ ಎಲ್ಲ ಕಾರ್ಡ್ಗಳು APL ಆಗಿ ಪರಿವರ್ತನೆಯಾಗಿದ್ದಾವ ಅಥವಾ ಕೆಲವೊಂದಿಷ್ಟು BPL ಕಾರ್ಡುಗಳು APL ಕಾರ್ಡ್ಗಳಾಗಿ ಪರಿವರ್ತನೆ ಆಗಿದ್ದಾವ ಅನ್ನೋದು ಏನಪ್ಪ ಅಂತಂದರೆ ಜನರಲ್ಲಿ ಗೊಂದಲ ಬಹಳಷ್ಟು ಸೃಷ್ಟಿಯಾಗಿದೆ. ಆ ಕಾರ್ಡುಗಳು ಅಂದರೆ ನಮ್ಮ ಕಾರ್ಡುಗಳು ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನು ಈ ವಿಡಿಯೋದ ಮುಖಾಂತರ ನಾವು ಇಂದು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಈಗ ಈ ಮುಂದುವರಿದ ವಿಡಿಯೋವನ್ನು ಅಂದರೆ ನಮ್ಮ ಆಹಾರ ಇಲಾಖೆ ವೆಬ್ಸೈಟ್ನಲ್ಲಿ ನಾವು ನಮ್ಮ BPL ಕಾರ್ಡನ್ನು APL ಆಗಿದ್ದನೋ ಅಥವಾ BPL ಆಗಿನೇ ಉಳ್ಕೊಂಡಿದೆಯೋ ಎಂಬುದನ್ನು ಈ ವಿಡಿಯೋದ ಮುಖಾಂತರ ನೋಡೋಣ. ಫಸ್ಟ್ ನಿಮ್ಮ ಕ್ರೋಮ್ನಲ್ಲಿ ಆಹಾರ ಅಂತೇಳಿ ಟೈಪ್ ಮಾಡಿ. ಆಹಾರ ಅಂತೇಳಿ ಟೈಪ್ ಮಾಡಿದ ನಂತರ ಇಲ್ಲಿ ಮೊದಲು ಬರ್ತಕ್ಕಂಥ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಯರ್ ಕನ್ಸ್ಯೂಮರ್ ಅಫೇರ್ ಗೌರ್ಮೆಂಟ್ ಕರ್ನಾಟಕ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಯಾರೋ ಮಾರ್ಕ್ ಕಾಣಿಸ್ಕೊಳುತ್ತೆ. ಆ ಯಾರೋ ಮಾರ್ಕನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಇನ್ನೂ ಒಂದು ಆಪ್ಷನ್ ಇದೆ. ಯಾವುದಪ್ಪ ಅಂತಂದರೆ ಈ ಸ್ಟೇಟಸ್ ಅನ್ನೋ ಆಪ್ಷನ್. ನೀವು ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಅದರ ಕೆಳಗಡೆ ಅದರೊಳಗೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತೇಳಿ ಆ ಆಪ್ಷನನ್ನು ತೊಗೊಳ್ಳಿ. ತೊಗೊಂಡ ನಂತರ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಜಿಲ್ಲೆಗಳನ್ನು ಕೊಟ್ಟಲಾಗಿದೆ. ಇಲ್ಲಿ ಬೆಂಗಳೂರು ಅರ್ಬನ್ ಮತ್ತು ರೂರಲ್ ಸಿಟಿ ಇದ್ದವರು ಮೇಲಿ ಆಪ್ಷನನ್ನು ತಗೋಬೇಕು. ಇಲ್ಲ ನೀವು ಬಳ್ಳಾರಿ, ಬೀದರ್, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರದವರಾಗಿದ್ದರೆ ಈ ಲಿಂಕನ್ನು ತಗೊಳ್ಬೇಕು. ನೀವು ಇವ ಎರಡೂ ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಜಿಲ್ಲೆದವರಾಗಿದ್ದರೆ ಅಥವಾ ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ ಇವರೇನಾರಾಗಿದ್ದರೆ ನೀವು ಈ ಮೂರನೇ ಆಪ್ಷನನ್ನು ತೊಗೊಳ್ಬೇಕಾಗತ್ತೆ. ತೊಗೊಂಡ ನಂತರ ಇಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಇದೆ ಯಾವುದಪ್ಪ ಅಂತಂದರೆ ಪಡಿತರ ಚೀಟಿಯ ವಿವರ ಅಂತೇಳಿ. ಪಡಿತರ ಚೀಟಿ ವಿವರ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಎರಡು ಆಪ್ಷನ್ ಕಾಣುತ್ತೆ. ಒಂದು ವಿತ್ OTP ಮುಖಾಂತರ ಅಥವಾ ವಿಥೌಟ್ OTP ಮುಖಾಂತರ. ಅಂದರೆ ನೀವು ನಿಮ್ಮ ರೇಷನ್ ಕಾರ್ಡನ್ನು OTP ಹಾಕ್ಕೊಂಡಾದರೂ ಪರಿಶೀಲಿಸ್ಬೋದು ಅಥವಾ ವಿಥೌಟ್ ಬರೀ ರೇಷನ್ ಕಾರ್ಡ್ ಅಷ್ಟೇ ಎಂಟ್ರಿ ಮಾಡಿ ನೀವು ನೇರವಾಗಿ ನಿಮ್ಮ ರೇಷನ್ ಕಾರ್ಡಿನ ಡೀಟೇಲ್ಸನ್ನು ನೋಡ್ಬೋದು. ಈಗ ನಾವು ವಿಥೌಟ್ OTP ಅನ್ನೋ ಆಪ್ಷನನ್ನು ತಗೊಳ್ಳೋಣ. ಈಗ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಏನಂತ, ರೇಷನ್ ಕಾರ್ಡನ್ನು ನಮೂದಿಸಿ, ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಅಂತೇಳಿ. ಹಾಕಿದ ನಂತರ ಗೋ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ನಿಮಗೆ ಇಲ್ಲೇ ಕೆಲವೊಂದಿಷ್ಟು ರೀಸನ್ಗಳನ್ನು ತೋರಿಸ್ತದೆ. ರಿಮಾರ್ಕ್ ರೀಸನ್ ಅಂದರೆ ವೆರಿಫೈ ಆ್ಯಂಡ್ ಅಕ್ಸೆಪ್ಟ್ ಕಾರ್ಡ್ ಟೈಪ್ ಅಪ್ಡೇಟೆಡ್ ಡ್ಯೂ ಟು ಅವೈಲಬಿಲಿಟಿ ಆಫ್ LPG ಅಗೇನ್ಸ್ಟ್ ದಿಸ್ ಕಾರ್ಡ್. ಇಲ್ಲಿ ನಿಮಗೆ ಕಾಣುತ್ತೆ RC ಟೈಪ್ ಅಂತೇಳಿ. RC ಟೈಪ್ ಅಂದರೆ ಏನು, ನಿಮ್ಮ ರೇಷನ್ ಕಾರ್ಡಿನ ವಿಧ PHH ಅಂತೇಳಿ. ಅಂದರೆ ಪ್ರಯಾರಿಟಿ ಹೌಸ್ ಹೋಲ್ಡ್ ನಾಟ್ ಎಲಿಜಿಬಲ್ ಫಾರ್ ಕಿರೋಸಿನ್. ಅಂದರೆ ನೀವು ಆದ್ಯತೆ ಕುಟುಂಬದವರು, ನಿಮಗೆ ಸೀಮೆ ಎಣ್ಣೆ ಅರ್ಹರಲ್ಲ ಅನ್ನೋ ಒಂದು ಆಪ್ಷನ್ ಇದೆ. ಅಕಸ್ಮಾತ್ APL ಕಾರ್ಡ್ನವ್ರು ಏನಾದರೂ ಆಗಿದ್ದರೆ ಇಲ್ಲಿ NPHH ಅಂತೇಳಿ ಬರುತ್ತೆ. ಅಂದರೆ ನಾನ್ ಪ್ರಯಾರಿಟಿ, ಅಂದರೆ ಇವರು ವಾರ್ಷಿಕ ಆದಾಯ ಏನಾಗಿದೆ BPL ಕಾರ್ಡ್ ಕುಟುಂಬದವ್ರಿಗಿಂತ ಹೆಚ್ಚಿಗಿದೆ ಅನ್ನೋ ಒಂದು ಆಪ್ಷನನ್ನು ಗೋಚರಿಸುತ್ತೆ. ಇಲ್ಲಿ PHH ಅಂತೇಳಿ ಇತ್ತಪ್ಪ ಅಂತಂದರೆ ಇಲ್ಲಿ PHH ಅಂತೇಳಿ ಅಂದರೆ ಪ್ರಯಾರಿಟಿ ಹೌಸ್ ಹೋಲ್ಡ್ ನಾಟ್ ಎಲಿಜಿಬಲ್ ಫಾರ್ ಕೆರೋಸಿನ್ ಅಂತಂದರೆ ಇದು BPL ಕಾರ್ಡ್ನವರು ಅಂತ ಅರ್ಥ. ಇಲ್ಲ ಅಲ್ಲಿ ನೀವು ನಾನ್ ಅಂತೇಳಿ ಅಂದರೆ ಮುಂದ್ಗಡೆ ಪ್ರಯಾರಿಟಿ ಅಂತಿದ್ದಲ್ಲಿ ನಾನ್ ಅಂತೇಳಿ ಏನಾಗಿತ್ತು ಅಂದರೆ ಅದು APL ಕಾರ್ಡ್ ಅಂತೇಳಿ ತೋರಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.